ಮೊದಲನೇ ಸಿನಿಮಾ ನೀವು ಮಾಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ನಾನು ಮಾಡ್ತಾ ಇದ್ದೀನಿ ಇವತ್ತು ಸಿನಿಮಾದಲ್ಲಿ, ಇದು ಸಿನಿಮಾ, ನಾಟಕ ಬೇರೆ ಮಾಡಿರ್ತಾರೆ, ಥಿಯೇಟರ್ ಬೇರೆ ಮಾಡಿರ್ತಾರೆ ಸ್ಟೇಜ್ ಮೇಲೆ, ಬಟ್ ಸಿನಿಮಾ ಮಾಡ್ತಾಯಿದ್ದೀನಿ ಅನಿಸ್ದಾಗ, ಕ್ಯಾಮ್ರಾ ಫೇಸ್ ಮಾಡ್ಬೋದಾಗ ಏನು ಅನಿಸಿತ್ತು ನಿಮಗೆ? ತುಂಬ ಹೆದರಿಕೆ ಆಯ್ತು ಸರ್, ನರ್ವಸ್ ಆಗಿದೆ. ಯಾಕಂದರೆ ಅಷ್ಟು ಈಸಿ ಅಲ್ಲ ಯಾಕಂದ್ರೆ ಕ್ಯಾಮ್ರಾ. ಮೊದಲೇ ತುಂಬ ಜನದ ಮುಂದೆ ಮಾಡಿದವ್ರು ನೀವು. ಅದು ಥಿಯೇಟರ್ ಅನ್ನೋದು ನಮ್ಗೆ ಒಂಥರ ಬೇರೆ ಥರ ಎಜುಕೇಷನ್ ಸರ್. ಅಲ್ಲಿ ಅಂದರೆ ನಾವು ಸ್ಟೇಜಲ್ಲಿ ಇರ್ತೀವಿ, ಎಲ್ಲ ಮೂಲೆಯಲ್ಲಿ ಕೂತಿರ್ತಾರೆ, ಅವ್ರಿಗೆ ನಾವು ಪ್ರೊಜೆಕ್ಷನ್ ಕೊಡಬೇಕು. ಆ್ಯಕ್ಟಿಂಗ್ನ ಒಂದು ಲೇಯರ್ ಬಿಟ್ಟು ಇನ್ನೊಂದು ಲೇಯರ್ ಮಾಡ್ಬೇಕಂತ ಕಾಣಿಸ್ಬೇಕಲ್ಲ ನಮ್ಮ ಭಾವ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಲ್ಲಿ. ಆದರೆ ಮೂವಿ ಹಂಗಲ್ಲ, ಕ್ಯಾಮ್ರಾ ನೀವು ಎಲ್ಲೇ ಇದ್ರೂ, ನೀವು ಎಲ್ಲಿ ಕೂತಿರ್ತೀರೋ ಅಲ್ಲಿಂದ ನಮ್ಮ ಚಿಕ್ಕ ಚಿಕ್ಕ ಮೈಕ್ರೋ ಎಮೋಷನ್ಸನ್ನು ಕೂಡ ಕಂಡುಹಿಡಿದ್ಬಿಡುತ್ತೆ. ಸೊ ನಾನು ಕೂಡ ಮೂವಿ ಮಾಡಿದಾಗ ಫಸ್ಟ್ ಶಾಟ್ ಕೊಟ್ಟಾಗ ಗೊತ್ತಿಲ್ಲದೆ ನಾನು ಮಾಡಿದಂಥ ಕ್ಯಾರೆಕ್ಟರ್ ತುಂಬ ಏನು ರಗಡ್ ಆಗಿತ್ತು. ಹಾಗಾಗಿ ನಮ್ಗೆ ಸ್ವಲ್ಪ ಈಸಿ ಆಯಿತು. ಅಂದರೆ ಅಲ್ಲಿ ಆ ಥರ ಪರ್ಫಾರ್ಮೆನ್ಸೇ ಬೇಕಿತ್ತು. ಲೌಡರ್ ಎಮೋಷನ್ಸು, ಲೌಡರ್ ಏನು ಆ್ಯಕ್ಷನ್ಸ್ ಇದೆಲ್ಲ ಇತ್ತು, ಅದನ್ನು ಮಾಡಿದೆ. ಆವಾಗೇನು ಕಷ್ಟ ಆಗಿಲ್ಲ. ಆದರೆ ರಿಯಲಿಸ್ಟಿಕ್ ಮೂವಿ ತುಂಬ, ಈ ರೈಲ್ವೆ ಚಿಲ್ಡ್ರನ್ ಅಂತ ಒಂದು ಮೂವಿ ಮಾಡಿದಾಗ ತುಂಬ ರಿಯಲಿಸ್ಟಿಕ್ ಆಗಬೇಕಿತ್ತು. ಅಲ್ಲಿ ಏನೇ ಮಾಡೋಕ್ಕೋದ್ರೂ ಗೊತ್ತಿಲ್ದಂಗೆ ಒಂದು ಆ್ಯಕ್ಟಿಂಗಲ್ಲಿ ಇನ್ನೊಂದು ಲೇಯರ್ ಬರೋದು, ಅಂದರೆ ಥಿಯೇಟರ್ ಲೇಯರ್ ಬರೋದು. ಆವಾಗ ಡೈರೆಕ್ಟ್ ಹೇಳ್ತಿದ್ರು, ಪೃಥ್ವಿ ಸರ್ ಹೇಳ್ತಿದ್ರು, ಸರ್ ಅದು ಸ್ವಲ್ಪ ಇನ್ನು ಸೆಟಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಹಂಗೆ ಮಾಡ್ತಾ ಕಮ್ಮಿ ಆಗಿತ್ತು. ಫಸ್ಟ್ ಮೂವಿಯಲ್ಲಂತೂ ನಂಗೆ ಏನು ಬೇಕಿತ್ತು ಅದೇ ಥರ ಕ್ಯಾರೆಕ್ಟರ್ ಸಿಕ್ಕಿತ್ತು, ಬಟ್ ಅದನ್ನೇ ಮಾಡಿದೆ. ಮತ್ತು ಹೋಗ್ತಾ ನಾವು ಕಲಿತ್ವಿ ಸರ್.